ಆದಂತಹ JDSನು ಕೂಡ ಯಾವ ರೀತಿ ಬದಿ ಒತ್ತಬಹುದು ರಾಜ್ಯ ರೈತ ಸಂಘ ನೋಡ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ, ರಾಜ್ಯ ರೈತ ಸಂಘಟನೆಯ ಒಂದು ತಾಕತ್ ಏನು, ನಿಜಕ್ಕೂ ರಾಜ್ಯ ರೈತ ಸಂಘಟನೆ ಒಗ್ಗೂಡಿದ್ರೆ ಸುಮಾರು ಎಷ್ಟು ಜನ MLAಗಳಿದಾರಲ್ಲ ಅವರೆಲ್ಲರೂ ಮನೆಗೆ ಹೋಗ್ಬಿಡ್ತಾರೆ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಪಂಗಡ ಇಲ್ಲ. ಇಲ್ಲಿ ಏನೇ ಇದ್ರೂ ರೈತ ಅನ್ನುವಂತಹ ಒಂದೇ ಒಂದು ನೇರವಾದಂತಹ ಮಾತು. ರೈತ ಒಗ್ಗೂಡಿದ್ರೆ ಸುಮಾರು 70% ನಮ್ಮ ರಾಜ್ಯದಲ್ಲಿ ರೈತರಿದ್ದಾರೆ. ಆ ರೈತರೆಲ್ಲ ಕೂಡಿ ರೈತ ಸಂಘಟನೆಗೆ ಮತ ನೀಡಿದ್ರೆ ಮುಗ್ದೋಯ್ತು. ರಾಜ್ಯದಲ್ಲಿ ಏಕಸ್ವಾಮಿತ್ವ ಬರುತ್ತೆ, ಅದು ರೈತನ ಕೈಯಲ್ಲಿ ಬರುತ್ತೆ ಅನ್ನೋದಕ್ಕೆ ಹಿಂಜರಿಯಲ್ಲ ನಮ್ಮ F16 ನ್ಯೂಸ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ರಾಜ್ಯ ರೈತ ಸಂಘಟನೆ ತನ್ನ ಚುನಾವಣೆ ಕಣಕ್ಕಿಳಿದ್ರೆ ಇವೆಲ್ಲ ಪಕ್ಷಗಳು ಮೂಲೆ ಗುಂಪಾಗೋಗ್ಬಿಡುತ್ತೆ. ಮೂಲೆ ಗುಂಪು ಯಾಕೆ ನಾನು ಅಂತ ಇದ್ದೀನಿ, ಯಾಕೆ F16 ನ್ಯೂಸ್ ಇವರನ್ನ ಎಲ್ಲ ಮೂಲೆ ಗುಂಪು ಮಾಡಬೇಕು ಅಂತ ಇದ್ದೀನಿ. ಯಾಕಂತಂದ್ರೆ ಮತ್ತೆ ರಾಜಶಾಹಿ ಹತ್ರ ನಾವು ಓಡ್ತಾ ಇದ್ದೀವಿ. ನಾನು ಆದ ತಕ್ಷಣ ನನ್ನ ಮಗನೇ ಮಂತ್ರಿ ಆಗಬೇಕು, ನಾನು ಆದ ತಕ್ಷಣ ನನ್ನ ಮಗನೇ MLA ಆಗಬೇಕು, MP ಆಗಬೇಕು ಅಂತ ಹೇಳಿ ತಮ್ಮ ಮಕ್ಕಳನ್ನು ವಾಪಸ್ ಮತ್ತೆ ಏನಂತೀರ ನೀವು, ರಾಜರಂಗಿದ್ರು. ನಾನು ಆದ ತಕ್ಷಣ ನನ್ನ ಮಗನೇ ರಾಜ, ನಾನು ಆದ ತಕ್ಷಣ ನನ್ನ ಮಗಳೇ ರಾಣಿ, ಹಾಗೆ ಹೀಗೆ ಅಂತ ಹೇಳಿ ಯಾವ ರೀತಿಯಾದಂತಹ ಒಂದು ರಾಜಶಾಹಿಯನ್ನು ತಗೊಂಡು ಬಂದು ಇದನ್ನು ಮಾಡಿದ್ರು. 1947ರಲ್ಲಿ ಇದನ್ನು ನಮ್ಮ ದೇಶ ಕಿತ್ತು ಹಾಕ್ಬಿಡುತ್ತೆ. ಪ್ರಜಾಪ್ರಭುತ್ವ ಬರುತ್ತೆ ಈ ದೇಶಕ್ಕೆ. ಬಟ್ ಆದರೆ ಇವಾಗಿನ ಕಾಲದಲ್ಲಿ ಇವಾಗಿನ ಮಂತ್ರಿಗಳು, ಇವಾಗಿನ MLAಗಳು, ಇವಾಗಿನ MP ಗಳು ಮಾಡ್ತಿರುವಂತಹ